ಹಾಯ್ ಹಲೋ ಪ್ರಿಯ ವೀಕ್ಷಕರೇ, ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲೆಯ ಬಜ್ಪೆ ಪಟ್ಟಣ ಪಂಚಾಯಿತಿಗೆ ಮೊದಲ ಎಲೆಕ್ಷನ್ ನಡೆಯುತ್ತಿದೆ. ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಂಡಾಯದ ಬಿಸಿಯನ್ನ ಎದುರಿಸುತ್ತಿದೆ. ಪಕ್ಷದ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ರೂ ಟಿಕೆಟ್ ಕೊಡಲಿಲ್ಲ ಎನ್ನುವ ಕಾರಣಕ್ಕೆ 7 ಮಂದಿ ಬಂಡಾಯ ಎದ್ದಿದ್ದಾರೆ. ಹೀಗೆ ಬಂಡಾಯ ಎದ್ದವರಲ್ಲಿ ಸಿರಾಜ್ ಹುಸೇನ್ ಇದೀಗ ಚರ್ಚೆಯ ಕೇಂದ್ರವಾಗಿಬಿಟ್ಟಿದ್ದಾರೆ. ಈ ಹಿಂದೆ ಗ್ರಾಮ ಪಂಚಾಯತ್ ಇರುವ ಸಮಯದಲ್ಲಿ ಪಂಚಾಯತ್ ಸದಸ್ಯನಾಗಿ ಸಿರಾಜ್ ಬಜ್ಪೆ ಹೆಚ್ಚು ಪರಿಚಿತರು. ಆದರೆ ಈ ಬಾರಿ ಬಜ್ಪೆ ಪಟ್ಟಣ ಪಂಚಾಯತ್ ಆಗಿ ಮೇಲ್ದರ್ಜೆಗೇರಿದ ಬಳಿಕ ನಡೆಯುತ್ತಿರುವಂತಹ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ನಿರಾಕರಿಸಿಬಿಟ್ಟಿರೋದು ಅಚ್ಚರಿಗೆ ತಳ್ಳಿದೆ. ಬಜ್ಪೆ ನಾಗರಿಕ ಹಿತರಕ್ಷಣಾ ವೇದಿಕೆಯ ಮೂಲಕ ಹಲವಾರು ಸಾಮಾಜಿಕ ಹೋರಾಟ ಸಂಘಟಿಸಿದ ಸಿರಾಜ್ ಅವರನ್ನ ರಾಜಕೀಯವಾಗಿ ಮುಗಿಸಲೇಬೇಕೆಂಬ ಜಿದ್ದಿಗೆ ಬಿದ್ದು ಈ ರೀತಿ ಮಾಡಲಾಗಿದೆ ಎನ್ನಲಾಗ್ತಿದೆ. ಇನ್ನು ಬಂಟ್ವಾಳದ ರೆಹಮಾನ್ ಹತ್ಯೆ ಸಂದರ್ಭ ಪಕ್ಷದ ನಾಯಕರ ವಿರುದ್ಧ ಕೈಬೆರಳು ತೋರಿಸಿ ಖಡಕ್ ಆಗಿ ಮಾತನಾಡಿದ್ದೇ ಸಿರಾಜ್ ಹುಸೇನ್ ಅವರಿಗೆ ಮುಳುವಾಯಿತೆ ಅನ್ನೋ ಪ್ರಶ್ನೆಯೂ ಎದುರಾಗಿದೆ. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷ ಕೊನೆಯ ಗಳಿಗೆಯಲ್ಲಿ ಅವರಿಗೆ ಕೈಕೊಟ್ಟಿದೆ. ಹೀಗಾಗಿ ಸಿರಾಜ್ ಹುಸೇನ್ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಇದೀಗ ಬಜ್ಪೆ ಪಟ್ಟಣ ಪಂಚಾಯತ್ನಲ್ಲಿ ಕಣಕ್ಕಿಳಿದಿದ್ದಾರೆ. ಈ ಎಲ್ಲ ವಿಚಾರಗಳ ಕುರಿತಂತೆ ಖುದ್ದು ಸಿರಾಜ್ ಹುಸೇನ್ ಬಜ್ಪೆ ಅವರೇ ದಿ ಜರ್ನಲಿಸ್ಟ್ ಕನ್ನಡ ಜೊತೆಗೆ ಮಾತನಾಡಿದ್ದಾರೆ. ಈ ಹಿಂದೆ ನೀವು ಬಜ್ಪೆ ಗ್ರಾಮದ ಸದಸ್ಯರಾಗಿದ್ರಿ. ಆದ್ರೆ ಈ ಬಾರಿ ಬಜ್ಪೆ ಪಟ್ಟಣ ಪಂಚಾಯತ್ಗೆ ಮೊದಲ ಬಾರಿಗೆ ಎಲೆಕ್ಷನ್ ಕೂಡ ಆಗ್ತಾ ಇರುವಂತದ್ದು. ಆದ್ರೆ ನಿಮ್ಗೆ ಟಿಕೆಟ್ ಅನ್ನ ಕಾಂಗ್ರೆಸ್ ಕೊಡದೇ ಇರೋದಕ್ಕೆ ಕಾರಣ ಏನು ಅಂತ? ನೋಡಿ, ನಾನು 2005ರಲ್ಲಿ ಮೊದಲು ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಆಯ್ಕೆ ಆದೆ. ನಾನು ಸತತ 3 ಬಾರಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ನಾನು ಒಬ್ಬ ನಿಕಟಪೂರ್ವ ವಾರ್ಡಿನ ಒಬ್ಬ ನಿಕಟಪೂರ್ವ ಸದಸ್ಯನಾಗಿ ನಾನು ಅತಿ ಹೆಚ್ಚು ಫಂಡು ತಂದು ಕೆಲಸ ಮಾಡಿದ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿದೆ ನಮ್ಮ ಪಂಚಾಯತ್ನಲ್ಲಿ. ಈ ಸಲ ನನಗೆ ಸಡನ್ಲಿ ಆಗಿ ನಾವು ಏನಿದು ಪಟ್ಟಣ ಪಂಚಾಯತಿಯಾಗಿ ಅಪ್ಗ್ರೇಡ್ ಆದಾಗ ನಮ್ಮ ಏನು ನಾನು ಇದ್ದ ವಾರ್ಡ್ ಏನಿದೆ ಅದು ವಿಂಗಡಣೆ ಆಯ್ತು. ಒಂದು ಸೈಡ್ ಅಲ್ಲಿ ಲೇಡೀಸ್ ರಿಸರ್ವೇಶನ್, ಇನ್ನೊಂದು ಸೈಡ್ ಅಲ್ಲಿ ಹಿಂದುಳಿದ ವರ್ಗ ಎ ಬಂದಿದೆ. ಹಾಗಾಗಿ ನಾನು ಹಿಂದುಳಿದ ವರ್ಗ ಎ ಯಲ್ಲಿ ನಾನೇ ಕಂಟೆಸ್ಟ್ ಮಾಡುವಂತದ್ದು ಅದು ಸಹಜ ಒಬ್ಬ ನಿಕಟಪೂರ್ವ ಸದಸ್ಯನಾಗಿ. ನಾನೇನಾದ್ರೂ ಅಲ್ಲಿ ಒಂದು ಸಲ ಸೋತಿದ್ರೆ ಪಕ್ಷ ಇನ್ನೊಬ್ಬರನ್ನು ಕನ್ಸಿಡರ್ ಮಾಡಬಹುದಿತ್ತು. ಬಟ್ ಇಲ್ಲಿ ಇರುವುದು ಇಷ್ಟೇ, ಬಾಯಿ ಬರದವರು ಆಗ್ಬೇಕು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಬಾಯಿ ಬರುವ ಅಭ್ಯರ್ಥಿಗಳು ಬೇಡ, ಬಾಯಿ ಬರದ ಅಭ್ಯರ್ಥಿಗಳು ಬೇಡ. ಅಂದ್ರೆ ಅದರ ಅರ್ಥ ಪ್ರಶ್ನೆ ಮಾಡಬಾರದು. ಹೌದು ಬಸವಣ್ಣ ಹೌದು, ಅಲ್ಲ ಬಸವಣ್ಣ ಅಲ್ಲ, ಇಂಥವರು ಪಕ್ಷಕ್ಕೆ ಬೇಕು. ನಾಯಕರುಗಳ ಅಡಿಯಲ್ಲಿ ಗುಲಾಮರಾಗಿ ಕೆಲಸ ಮಾಡುವಂತವರು ಇವರಿಗೆ ಬೇಕು. ಇದೇ ಇವತ್ತು ನನಗೆ ಮುಳುವಾಗಿದೆ ಟಿಕೆಟ್ ತಪ್ಪಲು. ಈ ಬಗ್ಗೆ ಏನಾದ್ರು ನಾಯಕರ ಹತ್ರ ಪ್ರಶ್ನೆ ಮಾಡಿದ್ರ, ನನ್ಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಅಂತ ಏನಾದ್ರು? ಅಲ್ಲ, ನಾನು ಅವರ ಹತ್ರ ನಿರಂತರ ನನಗೆ ನಾಮಿನೇಷನ್ ಹಾಕು 3 ಗಂಟೆ ಟೈಮ್ ನಾಮಿನೇಷನ್ ಲಾಸ್ಟ್. ಅಲ್ಲಿವರೆಗೂ ಕೂಡ ನಾನು ನನಗೇ ಸೀಟ್ ಸಿಗ್ತದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಖಾತ್ರಿ ಇದೆ. ಯಾಕಂತ ಹೇಳಿದ್ರೆ ಅದು ಅವರ ಸಿಟ್ಟಿಂಗ್ ಏರಿಯಾ, ಅದು ಬೇರೆ ಯಾರಿಗೂ ಕೊಡುವುದಿಲ್ಲ. ಅದಲ್ಲದೆ ಅವರ ಏರಿಯಾ ವಾರ್ಡ್ ಅನ್ನು ಚೆನ್ನಾಗಿ ಇಟ್ಕೊಂಡವರು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದು ಖಂಡಿತ ಅವರಿಗೆ ಸಿಗ್ತದೆ ಅನ್ನುವಂಥದ್ದು ಖಾಲಿ ನಮ್ಮ ನಾಯಕರಿಗೆ ಮಾತ್ರ ಅಲ್ಲ, ಲೋಕಲ್ ಇಡೀ ಊರಿನ ಜನರಿಗೆ, ನಮ್ಮ ಏನು ಬಜ್ಪೆ ನಾಗರಿಕರಿಗೂ ಕೂಡ ಗೊತ್ತಿದೆ. ಲಾಸ್ಟ್ ತನಕನು ಕೊಡುತ್ತೇನೆ ಕೊಡುತ್ತೇನೆ ಕೊಡುತ್ತೇನೆ, ಈಗ ಆಗ್ತದೆ ಮತ್ತೆ ಆಗ್ತದೆ, ನಾಳೆ ಆಗ್ತದೆ, ಡಿಸೈಡ್ ಮಾಡ್ತೇವೆ ಅಂತ ಹೇಳಿ ಆಟ ಆಡಿ 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 ಲಾಸ್ಟ್ 1 ಗಂಟೆ ಆಗುವಾಗ ನಿಮ್ಗೆ ಆಯ್ತು, ನೀವು ನಾಮಿನೇಷನ್ಗೆ ಬನ್ನಿ, ಆದ್ರೆ ನೀವು ಅಲ್ಲಿ ನಿಲ್ಲಿಕ್ಕಿಲ್ಲ, ಇನ್ನೊಂದು ಕಡೆ ಹೋಗಿ ಅಲ್ಲಿ ನಿಲ್ಲಿಕ್ಕೆ ಹೇಳಿದ್ರು. ಅದು ಎಲ್ಲಿ ಕೊಂಚಾರ ಶಾಂತಿಗುಡ್ಡೆ ಅನ್ನುವಂತ ಪ್ರದೇಶದಲ್ಲಿ ಹೋಗಿ ನಿಲ್ಲಿ. ನಾನ್ ಸರ್ ಏನ್ ಸರ್ ಇದು ಮಾತಾಡ್ತೀರಿ ಹೀಗೆ ಏನ್ ನನಗೆ ಮಾನದಂಡ ನೀವು ಮಾಡ್ತಾ ಇದ್ದೀರಿ? ಹಾಗಾದ್ರೆ ಒಂದು ಟಿಕೆಟ್ ಕೊಡ್ಲಿಕ್ಕೆ ಒಂದು ಮಾನದಂಡವೇ ಇಲ್ವಾ ಅಂತ ನಾನು ಕೇಳಿದೆ. ಇಲ್ಲ ನೀವು ಅಲ್ಲಿಯೇ ನಿಲ್ಬೇಕು ಅಂತ ಹೇಳಿದ್ರು.
ಏನ್ ಆಯ್ತು, ಕಾರಣ ತೊಂದ್ರೆ ಇಲ್ಲ. ಹೇಳಿದ್ರ ಏನಕ್ಕೆ ಅಲ್ಲಿ ಹೋಗಿ ನಿಲ್ಬೇಕು ಅಂತ ಏನಾದ್ರು ನೀವ್ ಕೇಳಿದ್ರ ಅಥವಾ ಅವ್ರು ಅಲ್ಲ ಏನಾದ್ರು ಹೇಳಿದ್ರ? ಅಲ್ಲ ನೀವು ಅಲ್ಲಿ ಹೋಗ್ಬೇಕು. ನೀವು ಅಲ್ಲ ಆ, ಇಲ್ಲಿ ಆಗುದಿಲ್ಲ, ಇಲ್ಲಿ ಬೇರೆಯವನಿಗೆ ಕೊಡ್ಬೇಕು, ಬೇರೆ ನನಗೆ ಒತ್ತಡ ಇದೆ, ಹ್ಮ್. ಟಿಕೆಟ್ ಕೊಡ್ಬೇಕಂತೇಳಿ ಇಲ್ಲಿ ಬೇರೆಯವರಿಗೆ ಅನ್ನೋ ಮಾತನ್ನು ಹೇಳಿ ನನ್ನನ್ನು ಅಲ್ಲಿ ಹೋಗ್ಲಿಕ್ಕೆ ಹೇಳಿದ್ರು. ನಾನು ಆಯ್ತು, ನನ್ನ ದಾರಿ ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ನಾನು ಕೊನೆಗೆ ಒಂದೂವರೆ ಗಂಟೆ ಇರಲಿಲ್ಲ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ. ಅದರಲ್ಲಿ ಹೋಗಿ ನಾನು ನಾಮಿನೇಷನ್ ಫೈಲ್ ಮಾಡಿದೆ. ಓಕೆ ಓಕೆ. ನಿಮ್ಗೆ ಏನ್ ಅನ್ಸುತ್ತೆ, ಕಾಂಗ್ರೆಸ್ ಯಾಕೆ ನಿಮ್ಗೆ ಟಿಕೆಟ್ ಕೊಟ್ಟಿಲ್ಲ? ಯಾಕಂದ್ರೆ ನೀವೊಬ್ರು ನಿಷ್ಠಾವಂತ ಕಾರ್ಯಕರ್ತರು, ಬಜ್ಪೆಯಲ್ಲಿ ಸಾಕಷ್ಟು ಚಿರಪರಿಚಿತ, ನೀವು ಗ್ರಾಮ ಪಂಚಾಯತ್ ನ ಸದಸ್ಯರು ಕೂಡ ಆಗಿದ್ರಿ. ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಕಾರಣಕ್ಕೆ ಕೊಟ್ಟಿಲ್ಲ ಅಂತ? ಇಲ್ಲ, ನಾನು ನೇರವಾಗಿ ಹೇಳಬಲ್ಲೆ, ನನ್ನ ಏನು ಆಕ್ಟಿವಿಟೀಸ್ ಇದೆಯಲ್ಲ, ಇದು ಸ್ವಲ್ಪ ಸ್ಪೀಡ್ ಇದ್ದಾಗೆ ಕಾಣ್ತದೆ ನನಗೆ. ನನ್ನ ಆಕ್ಟಿವಿಟೀಸ್ ಸ್ಪೀಡ್ ಇವರಿಗೆ ನೋಡ್ಲಿಕ್ಕೆ ಆಗುದಿಲ್ಲ. ಓವರ್ಟೇಕ್ ಮಾಡ್ತಾರೆ ಅಂತ ಅನ್ಕೊಂಡ್ಬಿಟ್ಟು ಓವರ್ಟೇಕ್ ಮಾಡ್ತಾರೆ. ಇವರು ಈ ರೀತಿ ಓವರ್ಟೇಕ್ ಮಾಡಿದ್ರೆ ನಮ್ಗೆ ಕಷ್ಟ ಅನ್ನುವಂಥದ್ದು ಸ್ಥಳೀಯ ನಾಯಕರು ಮತ್ತೆ ನಮ್ಮ ನಾಯಕರು ಒಟ್ಟು ಸೇರಿ ನನ್ನನ್ನು ಕೆಡುವಂತ ಕೆಲಸ ಮಾಡಿದ್ದಾರೆ. ಓಕೆ. ಈಗ ಈ ರೆಹಮಾನ್ ಅವರ ಈ ಕೊಲೆ ನಡೆದಂತ ಸಂದರ್ಭದಲ್ಲಿ ನಮ್ಗೆಲ್ಲ ಗೊತ್ತಿದ್ದ ಮಟ್ಟಿಗೆ ನೀವು ಆ ಸಂದರ್ಭದಲ್ಲಿ ನಾಯಕರನ್ನ ಪ್ರಶ್ನೆ ಮಾಡಿದ್ರಿ. ಅದೇ ಸಂದರ್ಭದಲ್ಲಿ ಒಂದಿಷ್ಟು ಕಾಂಗ್ರೆಸ್ನ ನಾಯಕರು, ವಿಶೇಷವಾಗಿ ಅಲ್ಪಸಂಖ್ಯಾತರು ರಾಜೀನಾಮೆಯನ್ನ ಕೊಟ್ಟಿದ್ರು. ನೀವೇನಾದ್ರೂ ರಾಜೀನಾಮೆ ಕೊಟ್ಟಿದ್ರ ಅವಾಗ ಪಕ್ಷಕ್ಕೆ? ನೋಡಿ, ನಾನು ಮುಸ್ಲಿಂ ಜನಪ್ರತಿನಿಧಿಗಳ ಒಕ್ಕೂಟ, ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಂ ಜನಪ್ರತಿನಿಧಿಗಳ ಒಕ್ಕೂಟದ ಅಧ್ಯಕ್ಷನಾಗಿದ್ದೇ. ನಾನು ಆ ಒಂದು ಒಕ್ಕೂಟವನ್ನು ಕಟ್ಟಿದ್ದೇ ತಪ್ಪು ಎನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ನಾನು ಆ ಒಕ್ಕೂಟ ಮಾಡಿದ ಉದ್ದೇಶ ಇಷ್ಟೇ, ನಮ್ಮ ಸಮುದಾಯಕ್ಕೆ ಅನ್ಯಾಯವಾದರೆ ಅಥವಾ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗದಿದ್ದಾಗ ನಾವು ಧ್ವನಿ ಎತ್ತಬೇಕು ಅನ್ನುವ ಉದ್ದೇಶದಿಂದಲೇ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಜನಪ್ರತಿನಿಧಿಗಳ ಒಕ್ಕೂಟವನ್ನು ಕಟ್ಟಿದೆ. ಯಾವುದು? ಅದು ಕಾಂಗ್ರೆಸ್ ಮುಸ್ಲಿಂ ಜನಪ್ರತಿನಿಧಿಗಳ ಒಕ್ಕೂಟ. ಅದರಲ್ಲಿ ನಾನು ರೈಮಾನ್ ಹತ್ಯೆ ಆದಾಗಲೂ ಕೂಡ ನಾನು ಒಂದು ದೊಡ್ಡ ಧ್ವನಿಯಾಗಿ ಅದಕ್ಕೆ ನ್ಯಾಯ ಕೊಡಬೇಕು, ನಮ್ಮ ಸರ್ಕಾರ ಇದೆ, ನಮ್ಮ ಸರ್ಕಾರ ಇರುವಾಗ ನ್ಯಾಯ ಕೊಡದಿದ್ರೆ ಇನ್ನು ಯಾವಾಗ ಕೊಡುವುದು ಅನ್ನುವಂಥದ್ದನ್ನು ಕೂಡ ನಾನು ನೇರವಾಗಿ ಪ್ರಶ್ನೆ ಮಾಡಿದ್ದೇನೆ. ಮತ್ತು ಶಾದಿ ಮಾಲಲ್ಲಿಯೂ ಕೂಡ ಏನು ಆ ಇನ್ಸಿಡೆಂಟ್ಗೆ ನಾವು ಪೂರಕವಾಗಿ ಶಾದಿ ಮಾಲಲ್ಲಿ ರಾಜಕೀಯ ಏನು ಪ್ರಸನ್ನ ಆಯ್ತಲ್ಲ, ಆ ಟೈಮಲ್ಲಿ ಕೂಡ ನಾನು ಖಂಡಿತ ನಮ್ಮ ಸಮುದಾಯಕ್ಕೆ ಅನ್ಯಾಯವಾದಾಗ ನಾವು ಮಾತನಾಡದಿದ್ರೆ ಮತ್ತೆ ಯಾವಾಗ ಮಾತನಾಡಬೇಕು? ಆ ರೀತಿ ಮಾತಾಡಿದ್ದೇ ಸಿರಾಜ್ ಅವರಿಗೆ ಮುಳುವಾಯ್ತಾ ಅಂತ? ಖಂಡಿತ. ಇದು ಎಲ್ಲವೂ ಕೂಡ ಒಂದೊಂದಾಗಿ ಬಲೆ ಹೆಣೆದು, ಒಂದು ದೊಡ್ಡ ಮಟ್ಟದಲ್ಲಿ ಬಲೆ ಹೆಣೆದು ನನ್ನನ್ನು ಮುಗಿಸುವಂತ ಕೆಲಸ ಮಾಡಿದ್ರು. ಓಕೆ. ಇದ್ರ ಹಿಂದೆ ಯಾರಿದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ? ಯಾರಾದ್ರೂ ಪರ್ಟಿಕ್ಯುಲರ್ ನಾಯಕರು ಇದ್ದಾರೆ ಇಂಥವ್ರು? ಇಲ್ಲ, ಖಂಡಿತ ಇದರ ಹಿಂದೆ ಈ ಜಿಲ್ಲೆಯ ನಾಯಕರು ಒಬ್ರು ಇದ್ದಾರೆ. ನಾನು ಎಲೆಕ್ಷನ್ ಮುಗಿಲಿ 21 ತಾರೀಕಿನ ನನ್ನ ಪಟ್ಟಣ ಪಂಚಾಯತ್ ಚುನಾವಣೆ ಇದೆ. ಮುಂದಿನ ದಿನಗಳಲ್ಲಿ ನಾನು ಎಲ್ಲಾ ವಿಷಯವನ್ನು ತಮ್ಮ ಮುಂದೆ ನಾನು ಇಡ್ಲಿಕ್ಕೆ ಇಚ್ಛಿಸ್ತೇನೆ. ಓಕೆ. ಇವಾಗ ಪಕ್ಷೇತರನಾಗಿ ನೀವು ಕಂಟೆಸ್ಟ್ ಮಾಡ್ತಾ ಇದ್ದೀರಾ. ನಾನು ಪಕ್ಷೇತರ ಗೆಲ್ಲುವಂತ ವಿಶ್ವಾಸ ಎಷ್ಟಿದೆ? ಮತ್ತೆ ಕಾರ್ಯಕರ್ತರು ಏನ್ ಅಂತಿದ್ದಾರೆ ಅಂತಂದ್ರೆ, ನಿಮ್ದೇ ಆಗಿರುವಂತ ಒಂದು ಕಾರ್ಯಕರ್ತರ ಪಡೆ ಇರುತ್ತಲ್ಲ, ಅದು ಕಾಂಗ್ರೆಸ್ ಹೋದ್ರು, ನೀವು ಇನ್ನೊಂದು ಪಾರ್ಟಿಗೆ ಹೋದ್ರು, ನಿಮ್ ಹಿಂದೆ ಬರುವಂತ ಕಾರ್ಯಕರ್ತರು ಇರ್ತಾರಲ್ಲ, ಅವ್ರು ಏನ್ ಅಂತಿದ್ದಾರೆ ಅಂತ ನೋಡಿ ಸರ್. ನಾನು ನನ್ನ ವಾರ್ಡಿನಲ್ಲಿ ಮಾಡಿದ ಕೆಲಸಕ್ಕೆ ನಾನು ನಮ್ಮ ವಾರ್ಡ್ನ ಪ್ರತಿ ಮನೆ ಡೋರ್ ನಂಬರ್ ಅಲ್ಲಿ ಕೂಡ ನಾನು ಪ್ರತಿ ಡೋರ್ ಟು ಡೋರ್ ನಾನು ನನ್ನಿಂದ ಏನಾದ್ರೂ ಒಂದು ಸಹಾಯ ನನ್ನ ವಾರ್ಡ್ನ ಮತದಾರರಿಗೆ ಆಗಿದೆ. ಹಾಗಾಗಿ ನನಗೆ ದೃಢ ವಿಶ್ವಾಸ ಇದೆ, ಖಂಡಿತ ಅವರು ನನ್ನನ್ನು ಕೈ ಬಿಡ್ಲಿಕ್ಕಿಲ್ಲ, ನನ್ನನ್ನು ಖಂಡಿತ ಅವರು ಗೆಲ್ಲಿಸ್ತಾರೆ ಅನ್ನುವಂಥ ದೃಢ ವಿಶ್ವಾಸದಿಂದನೇ ನಾನು ಏನ್ ಮತದಾರ ಬಾಂಧವರು ದೃಢ ವಿಶ್ವಾಸ ಇದೆಯಲ್ಲ ನನ್ನ ವಾರ್ಡಿನ ನಾಗರಿಕರು, ಅವರ ಒಂದು ಇದರಿಂದವೇ ನಾನು ಸ್ವತಂತ್ರ ಅಭ್ಯರ್ಥಿಗೆ ನಾನು ನಿಂತಿದ್ದೇನೆ. ಇದು ಕೇವಲ ನನ್ನ ವಾರ್ಡಿನ ನಾಗರಿಕರಿಗೆ ಮಾತ್ರ ಅಲ್ಲ, ಇಡೀ ಬಜಪೆ ಪಟ್ಟಣ ಪಂಚಾಯಿತಿಯಲ್ಲೇ ಜನರು ಇವತ್ತು ಆಡ್ಕೊಳ್ತಾ ಇದ್ದಾರೆ. ತಾವು ಒಂದು ಸರ್ವೆ ಬೇಕಾದ್ರೆ ನಾಳೆ ಬಂದು ಮಾಡಿ. ಇಡೀ ಬಜಪೆ ಪಟ್ಟಣ ಪಂಚಾಯಿತಿಯಲ್ಲಿ
ಬಹಳ ಬೇಸರ ಪಟ್ಟವರೇ ಇರುವುದು. ಯಾಕೆ ಹೀಗೆ ಆಯ್ತು, ಹೀಗೆ ಮಾಡಬಾರದಿತ್ತು, ಸಿರಾಜ್ ಬಜ್ಪೆ ಅವರಿಗೆ ಅನ್ಯಾಯ ಮಾಡಿದ್ದಾರೆ, ಅವರೊಂದು ಧ್ವನಿ ಇದ್ದಾರೆ ಊರಿಂದು ಅನ್ನುವಷ್ಟು ಮಟ್ಟಿಗೆ ಜನ ಇವತ್ತು ಮಾತಾಡ್ತಾ ಇದ್ದಾರೆ. ಇದು ಇವರಿಗೆ ಮುಳುವಾಗಲಿದೆ. ಓಕೆ, ಈಗ ಬೇರೆ ಯಾವ್ದಾದ್ರು ಪಾರ್ಟಿ ನಿಮ್ಮನ್ನು ಬೆಂಬಲಿಸ್ತಾ ಇದೆಯಾ? ಫಾರ್ ಎಕ್ಸಾಂಪಲ್ JDS, CPI? ನಾನು ಸ್ವತಂತ್ರವಾಗಿದ್ದೇನೆ. ಓಕೆ, ಸ್ವತಂತ್ರವಾಗಿದ್ದೇನೆ. ಎಲ್ರಿಗೂ ನನ್ನ ಮೇಲೆ ಒಂದು ಅನುಕಂಪ ಇದೆ. ಹೀಗ ಆಗ್ಬಾರ್ದಿತ್ತು ಅವರಿಗೂ ಅಂತ ಹೇಳಿ, ಅವರಿಗೆ ಹೀಗ ಆಗ್ಬಾರ್ದಿತ್ತು, ಪಕ್ಷ ಅವರಿಗೆ ದ್ರೋಹ ಮಾಡಿದೆ. ನೀವು ಅಂದ್ರೆ ಯಾವ ಪಾರ್ಟಿ ಆಗಿದ್ರೆ ಬೆಂಬಲಿಸ್ತಾ ಇಲ್ಲ, ಅಥವಾ ನೀವು ಬೆಂಬಲ ಕೇಳಲಿಲ್ಲ ಇದುವರೆಗೆ? ಇಲ್ಲ, ನಾನು ಕೇಳಲಿಲ್ಲ. ನಾನು ಬೆಂಬಲ ಯಾರ ಹತ್ರನೂ ಕೇಳಲಿಕ್ಕೆ ಹೋಗ್ಲಿಲ್ಲ. ಆದ್ರೆ ಸಾರ್ವಜನಿಕವಾಗಿ ನನ್ನ ಮೇಲೆ ಬಹಳ ಅನುಕಂಪ ಇದೆ. ಅವರು ಏನೋ ಇವರಿಗೆ ಒಂದು ಕಡೆ ಇಷ್ಟು ವರ್ಷದ ಒಂದು ಸೀನಿಯರ್ ಕಾರ್ಯಕರ್ತ ಆಗಿ 3 ಬಾರಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಒಳ್ಳೆ ಅಭಿವೃದ್ಧಿಯ ಕೆಲಸ ಮಾಡಿರೋದಂತೂ ಅದು ಜಗ್ಗಜಾಹಿರು. ಇಡೀ ಪಟ್ಟಣ ಪಂಚಾಯತಿ ವ್ಯಾಪ್ತಿ ಎಲ್ಲರಿಗೂ ಗೊತ್ತಿದೆ ನಾನು ಎಷ್ಟು ಕೆಲಸ ಮಾಡಿದ್ದೇನೆ ಅಂತೇಳಿ. ಅದನ್ನು ಕೇವಲ ಒಂದು ಕಾಂಗ್ರೆಸ್ ಪಕ್ಷ ಮಾತ್ರ ಬಿಂಬಿಸುವುದಲ್ಲ, ಬಿಜೆಪಿ ಪಕ್ಷದವರು ಕೂಡ ಆ ಬಗ್ಗೆ ಮಾತಾಡ್ತಾರೆ. ಓಕೆ, ಇವಾಗ ನೀವು ಸ್ವತಂತ್ರ ಅಭ್ಯರ್ಥಿಯಾಗಿ ಈಗ ಕಂಟೆಸ್ಟ್ ಮಾಡ್ತಿದ್ದೀರಲ್ಲ, ಈ ಕಾಂಗ್ರೆಸ್ ನಾಯಕರು ಏನಾದ್ರೂ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರ? ವಿಶೇಷವಾಗಿ ಮುಸ್ಲಿಂ ಕಮ್ಯುನಿಟಿಯ ಲೀಡರ್ಸ್ ಇದಾರಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ, ಅವರೇನಾದ್ರು? ಯಾರು ನನ್ನನ್ನು ಮನವೊಲಿಸುವ ಕೆಲಸವನ್ನು ಮಾಡಲಿಲ್ಲ. ಓಕೆ, ನನಗೆ ಯಾರು ಮನವೊಲಿಸುವ ಕೆಲಸ ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ, ನಾನು ನೇರ ನಡೆ ನುಡಿಯುವವ. ಹಾಗಾಗಿ ನನ್ನ ಹತ್ತಿರ ಅಷ್ಟು ಸುಲಭದಲ್ಲಿ ಯಾರು ಬರುವುದಿಲ್ಲ. ಒಬ್ರು ನನಗೆ ಬೆನ್ನಿಗೆ ಚೂರಿ ಹಾಕಿದ ಮೇಲೆ ಮತ್ತೆ ಬಂದು ಎದುರಿಗೆ ನಿಲ್ಲಿಕ್ಕೆ ಅವರಿಗೆ ಧೈರ್ಯ ಉಂಟಾ? ಆ ಧೈರ್ಯವನ್ನು ಅವರಿಗೆ ತೋರಿಸಲಿಕ್ಕೆ ನನ್ನ ಎದುರಿಗೆ ಸಾಧ್ಯವೇ ಇಲ್ಲ. ಯಾರಾದ್ರೂ ಬಾಯಿ ಬರದ ಕಾರ್ಯಕರ್ತರಿದ್ರೆ ಮಾತ್ರ ಬರ್ತಾರೆ. ಇವಾಗ ಹೇಗೆ ನಡೀತಾ ಇದೆ ಪ್ರಚಾರ ಕಾರ್ಯ ಎಲ್ಲ? ಖಂಡಿತ ನನ್ನ ಪ್ರಚಾರ ಕಾರ್ಯ ದೇವರ ದಯದಿಂದ, ಜನರ ಪ್ರೀತಿಯಿಂದ, ನನ್ನ ವಾರ್ಡಿನ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ನನಗೆ ಒಳ್ಳೆಯ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಸಿರಾಜ್ ಹುಸೇನ್ ಅವರು. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.